ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯ ಪಾಠದಲ್ಲಿ ಸಂಸ್ಕೃತಿ ಹಾಗಂದರೇನು ಎಂಬ ಪಾಠದ ಲೇಖಕರಾಗಿರ್ತಕ್ಕಂತಹ ಡಾಕ್ಟರ್ ರೆಹಮತ್ ತರೀಕೆರೆಯವರ ಕವಿ ಪರಿಚಯವನ್ನು, ಅವರ ಒಂದು ಜೀವನದ ವ್ಯವಸ್ಥೆಯ ಸಾಧನೆಗಳನ್ನು, ಶಿಕ್ಷಣವನ್ನು, ವೃತ್ತಿ ಜೀವನವನ್ನು ಕುರಿತಾದಂತಹ ಪರಿಚಯವನ್ನು ನಾವು ಅವಲೋಕನ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮುಂದುವರೆದ ಭಾಗವಾಗಿ ಅವರು ರಚನೆ ಮಾಡಿರ್ತಕ್ಕಂತಹ ಸಂಸ್ಕೃತಿ ಹಾಗಂದರೇನು ಅಂತಕ್ಕಂತಹ ಪಾಠದಲ್ಲಿ, ಈ ಒಂದು ಪಾಠವನ್ನು ರೆಹಮತ್ ತರೀಕೆರೆಯವರು ರಚನೆ ಮಾಡಿದಂತಹ ಸಂಶೋಧನೆಯ ತಾತ್ವಿಕ ಸ್ವರೂಪ ಅಂತಕ್ಕಂತಹ ಕೃತಿಯಿಂದ ಈ ನಮ್ಮ ಅಧ್ಯಯನಕ್ಕೆ ಇರತಕ್ಕಂತಹ ಸಂಸ್ಕೃತಿ ಹಾಗಂದರೇನು ಪಾಠವನ್ನು ಇವತ್ತು ಆರಂಭ ಮಾಡೋಣ. ಬಹುಶಃ ಸಾಮಾನ್ಯವಾಗಿ ಸಂಸ್ಕೃತಿ ಅಂದರೆ ತಮ್ಮೆಲ್ಲರಿಗೂ ಏನಾಗ್ತಾ ಇದೆ ಅಂತಂದರೆ, ಒಂದು ಪದ ತಮ್ಮ ಅನುಭವಕ್ಕೆ ಬರ್ತಾ ಇದೆ, ತಮ್ಮ ಸ್ಮರಣೆಗೆ ಬರ್ತಾ ಇದೆ ಅಂತಕ್ಕಂತಹ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಸಂಸ್ಕೃತಿ ಅಂತಕ್ಕಂತಹ ಪದ ನಮ್ಮ ಜನಜೀವನದ ನಿತ್ಯ ಭಾಷೆಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಳಕೆ ಮಾಡ್ತಾ ಇದ್ದೀವಿ. ಯಾವುದನ್ನು ಸಂಸ್ಕೃತಿ ಅಂತ ಕರಿಬೇಕು, ಯಾವುದನ್ನು ಸಂಸ್ಕೃತಿ ಅಂತ ಕರಿಬಾರದು. ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ, ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂತಹ, ನಮ್ಮ ನೆರೆಹೊರೆಯವರಲ್ಲಿ ಇರ್ತಕ್ಕಂತಹ ಹಿರಿಯ ತಲೆಮಾರಿನ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ತಮ್ಮ ಕಿರಿಯ ತಲೆಮಾರಿನ ವ್ಯಕ್ತಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಾರ್ಗದರ್ಶನದ ರೂಪದೊಳಗೆ, ಸಲಹೆದ ರೂಪದೊಳಗೆ, ವ್ಯಕ್ತಿ ಬದಲಾವಣೆ ಆಗಲಿ ಅಂತಕ್ಕಂತಹ ರೂಪದೊಳಗೆ ಈ ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಳಕೆ ಮಾಡ್ತಾ ಇದ್ದಾರೆ. ಏನಂತ ಇದ್ದಾರೆ, ಕೆಲವೊಂದು ಯುವಕರಿಗೆ ಅವರು ಮಾಡುವಂತಹ ಕಾರ್ಯಗಳು ಸಮಾಜ ಒಪ್ಪಿತ ಆಗಿಲ್ಲ ಅಂತಂದರೆ ಆ ಯುವಕನಿಗೆ ಏನು ಮಾಡ್ತಾರೆ ಅಂತಂದರೆ ತಿದ್ದಿ ಹೇಳುವಂತಹ ಕೆಲಸ ನಡೀತಾ ಇದೆ. ನಿನ್ನ ಸಂಸ್ಕೃತಿ ಸರಿ ಇಲ್ಲ, ನಿನ್ನ ಸಂಸ್ಕೃತಿ ಸರಿ ಇಲ್ಲ ಅಂದರೆ ನಿನ್ನ ನಡಾವಳಿ ಸರಿ ಇಲ್ಲ, ನಿನ್ನ ಚಟುವಟಿಕೆ ಸರಿ ಇಲ್ಲ ಅನ್ನೋದಕ್ಕೆ ನಾವು ಗ್ರಾಮ್ಯ ಭಾಷೆದೊಳಗೆ ಈ ರೀತಿಯಾಗಿ ಪದವನ್ನು ಬಳಸ್ತಾ ಇದ್ದೀವಿ. ಇಂತಹ ಒಂದು ಸಣ್ಣದಾದಂತಹ ವಿಚಾರ ಅಲ್ಲ ಇದು. ವಿಶಾಲಾತ್ಮಕವಾಗಿ ಈ ಒಂದು ಪದವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಡಾಕ್ಟರ್ ರೆಹಮತ್ ತರೀಕೆರೆಯವರು ಇಲ್ಲಿ ಸಂಸ್ಕೃತಿ ಹಾಗಂದರೇನು ಪದ ಸಹಿತವಾಗಿ, ಪದ ರೀತಿಯಾಗಿ, ಬೌದ್ಧಿಕ ರೀತಿಯಾಗಿ, ಭೌತಿಕ ರೀತಿಯಾಗಿ ಆಯಾಮಗಳನ್ನು ವಿಸ್ತರಿಸುವಂತಹ ಕೆಲಸಕ್ಕೆ, ಪದವನ್ನು ಅರ್ಥಸಹಿತವಾಗಿ ವ್ಯಕ್ತಪಡಿಸಿ, ಪದದ ಆಚೆ ಇರತಕ್ಕಂತಹ ಸಂಸ್ಕೃತಿಯ ಪದಕ್ಕೆ ಯಾವ ವ್ಯವಸ್ಥೆಗಳಲ್ಲಿ, ಶಿಷ್ಟ ಸಾಹಿತ್ಯದಲ್ಲಿ, ಲೌಕಿಕ ಜಗತ್ತಿನಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ವಾಸ್ತವದ ಪ್ರಪಂಚದಲ್ಲಿ ಇರತಕ್ಕಂತಹ ವಿಚಾರಗಳನ್ನು ಸಂಸ್ಕೃತಿ ಎಂಬ ಆಧಾರದ ಮೇಲೆ ಇದನ್ನು ವಿಂಗಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕನ್ನಡದ ಇತ್ತೀಚಿನ ಬೌದ್ಧಿಕ ಚರ್ಚೆಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿರುವ ಶಬ್ದಗಳಲ್ಲಿ ಸಂಸ್ಕೃತಿ ಎಂಬುದು ಒಂದು. ನಮ್ಮ ವಿಶ್ವವಿದ್ಯಾಲಯಗಳ ಸಾಮಾಜಿಕ ವಿಜ್ಞಾನ ಹಾಗೂ ಮಾನವಿಕಕ್ಕೆ ಸೇರಿದ ಬಹುತೇಕ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನ ಎಂಬ ಹೆಸರಲ್ಲಿ ಅಧ್ಯಯನಗಳು ನಡೆಯುತ್ತಿವೆ. ಸಾಂಸ್ಕೃತಿಕ ಎಂಬ ವಿಶೇಷಣದೊಂದಿಗೆ ಅಧ್ಯಯನ ಮಾಡುವುದು ಈಗ ಒಂದು ಬಗೆಯಲ್ಲಿ ಜನಪ್ರಿಯ ವಿಧಾನವೂ ಆಗಿದೆ. ಇಂತಹ ಒಂದು ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಶಾಸ್ತ್ರೀಯವಾಗಿ ಮಹಾವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂತಹ ಅಧ್ಯಯನ ವಿಭಾಗಗಳಲ್ಲಿ, ಅದು ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜ ವಿಜ್ಞಾನದ ಅಧ್ಯಯನದ ವಿಭಾಗಗಳಲ್ಲಾದರೂ ಆಗಿರ್ಬೋದು, ಮಾನವಶಾಸ್ತ್ರ ಅಧ್ಯಯನಗಳಲ್ಲಾದರೂ ಆಗಿರ್ಬೋದು, ವಿವಿಧ ಶಾಖೆಗಳಲ್ಲಿ, ವಿವಿಧ ಅಧ್ಯಯನ ಕೇಂದ್ರಗಳಲ್ಲಿ ಈ ಪದವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮೌಲಿಕವಾಗಿ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ವಾಸ್ತವದ ಪ್ರಪಂಚದೊಳಗೆ ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಕರಿತಾ ಇದ್ದೀವಿ, ಇದು ಹಿಂದೂ ಸಂಸ್ಕೃತಿ, ಇಸ್ಲಾಂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಕರ್ನಾಟಕ ಸಂಸ್ಕೃತಿ, ಪ್ರತಿ ಸಂಸ್ಕೃತಿ, ಪರ್ಯಾಯ ಸಂಸ್ಕೃತಿ, ಉಪಸಂಸ್ಕೃತಿ, ಯಜಮಾನ ಸಂಸ್ಕೃತಿ, ಯಜಮಾನಿಕೆ ಸಂಸ್ಕೃತಿ, ಎಷ್ಟೆಲ್ಲ ಪದಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇಂತಹ ಪದಗಳು ಏನಾಗ್ತಾ ಇದೆ ಅಂತಂದ್ರೆ
ಸಂಸ್ಕೃತಿ ಹೀಗೆ ಬೇರೆ ಬೇರೆ ವಿಷಯ ಮತ್ತು ಥೀಮುಗಳಿಗೆ ಸಂಸ್ಕೃತಿ ಎಂಬ ಪದವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊಸ ಹೊಸ ಪರಿಕಲ್ಪನೆಗಳಿಗೆಂದೇ ಸೃಷ್ಟಿ ಆಗ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ಲೋದಿಲ್ಲ, ಯಜಮಾನ ಸಂಸ್ಕೃತಿಗೂ ನಿಲ್ಲೋದಿಲ್ಲ, ಕರ್ನಾಟಕ ಸಂಸ್ಕೃತಿ ನಿಲ್ಲೋದಿಲ್ಲ, ಇದು ಜೈನ ಸಂಸ್ಕೃತಿ, ಬೌದ್ಧ ಸಂಸ್ಕೃತಿ ಇವೆಲ್ಲವೂ ಅಷ್ಟಕ್ಕೆ ನಿಲ್ಲೋದಿಲ್ಲ. ಹೊಸ ಯುಗದ ಹೊಸ ಆಧುನಿಕ ಜಗತ್ತಿನಲ್ಲಿ ನಾವು ಸಂಸ್ಕೃತಿ ಪದವನ್ನು ಕಾಣ್ತೀವಿ. ಏನು ಅಂತಂದರೆ ಸಿನಿಮಾ ಸಂಸ್ಕೃತಿ ಅಂತ ಕರಿತಾ ಇದ್ದೀವಿ, ಯುದ್ಧ ಸಂಸ್ಕೃತಿ ಅಂತ ಕರಿತಾ ಇದ್ದೀವಿ, ಚಾಕುಚೂರಿ ಸಂಸ್ಕೃತಿ ಅಂತ ಕರಿತಾ ಇದ್ದೀವಿ. ಇವೆಲ್ಲ ನಮಗೆ ಆಧುನಿಕ ಜಗತ್ತಿನ ಹೊಸ ಪರಿಕಲ್ಪನೆಗಳು. ಅಷ್ಟೇ ಅಲ್ಲದೆ ತಂತ್ರಜ್ಞಾನ ಜಗತ್ತಿನಲ್ಲಿ, ಆಧುನಿಕ ತಂತ್ರಜ್ಞಾನ ಜಗತ್ತಿನಲ್ಲಿ ಸಂಸ್ಕೃತಿ ಪದವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಇಂದಿನ ಯುಗ ಯಾವುದು ಅಂತಂದ್ರೆ ಮೊಬೈಲ್ ಸಂಸ್ಕೃತಿ ಯುಗ ಅಂತ ಕರಿತೀವಿ, ಟಿಕ್ಟಾಕ್ ಸಂಸ್ಕೃತಿ ಯುಗ ಅಂತ ಕರಿತೀವಿ, ಸೆಲ್ಫಿ ಸಂಸ್ಕೃತಿ ಅಂತ ಕರಿತೀವಿ. ಎಷ್ಟೆಲ್ಲ ಆಯಾಮಗಳಿಗೆ ಈ ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ಏನು, ಆಯಾ ಕಾಲಮಾನಕ್ಕೆ ತಕ್ಕಂತೆ ಸಂಸ್ಕೃತಿ ಎಂಬ ಪದ ಏನಾಗ್ತಾ ಇದೆ ಅಂತಂದರೆ ಅದು ಅರ್ಥ ರೂಪವನ್ನು ಪಡೆದುಕೊಳ್ತಾ ಇದೆ ಅನ್ನೋದು ಇಲ್ಲಿ ಲೇಖಕರ ಪದಗಳ ಜೊತೆಗೆ ಹೊಸ ಪದಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಸೇರ್ಪಡೆಗೊಳ್ತಾ ಇದ್ದಾವೆ ಅನ್ನೋದು ನಮಗೆ ಗೋಚರ ಆಗ್ತಾ ಇದೆ. ಜಾಗತೀಕರಣ, ಉದಾರೀಕರಣ, ಈ ಸಂಸ್ಕೃತೀಕರಣ ಅಂತಕ್ಕಂತಹ ವಿಚಾರಗಳು ಏನಾಗ್ತಾ ಇದ್ದಾವೆ ಅಂತಂದರೆ ನಡೀತಾ ಇದ್ದಾವೆ. ಜಾಗತೀಕರಣದ ಬಿರುಸಿನ ಈ ಹೊತ್ತಿನಲ್ಲಿ ಪರಕೀಯವಾದ ವಿದೇಶೀಯವಾದ ಸಂಸ್ಕೃತಿಯು ನಮ್ಮ ಮೇಲೆ ದಾಳಿ ನಡೆಸುತ್ತವೆ. ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಲೇಖನಗಳು ಬರ್ತಾ ಇದ್ದಾವೆ. ಇಂತಹ ಆತಂಕ ವ್ಯಕ್ತ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಪ್ರಸಾರ ಮಾಡಬೇಕು. ಇಂಥೆಲ್ಲ ವಾದ ಪ್ರತಿವಾದಗಳು, ಚರ್ಚೆ ಪ್ರತಿ ಚರ್ಚೆಗಳು ಏನಾಗ್ತಾ ಇದ್ದಾವೆ ಅಂತಂದರೆ ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾದಂತಹ ಇಲಾಖೆಯನ್ನು ನಾವು ಕಾಣ್ತಾ ಇದ್ದೀವಿ, ಸ್ವತಂತ್ರವಾದಂತಹ ನಿರ್ದೇಶನಾಲಯವನ್ನು ಕಾಣ್ತಾ ಇದ್ದೀವಿ, ಸ್ವತಂತ್ರವಾದಂತಹ ಮಂತ್ರಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಏನು ಅಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಒಂದು ಇಲಾಖೆ, ಆಡಳಿತದ ಕಚೇರಿ, ಅದಕ್ಕೆ ಒಬ್ಬರು ನಿರ್ದೇಶಕರು, ಅದಕ್ಕೆ ಒಬ್ಬರು ಆ ನಿರ್ದೇಶಕನ ಆಯುಕ್ತರು, ಅದರ ಮೇಲೆ ಮಂತ್ರಿವರ್ಗದವರು, ಅವರು ಸಚಿವ ಸಂಪುಟ ದರ್ಜೆಯ ಮಂತ್ರಿಯಾಗಿಯೂ ಸಹ ಏನಾಗ್ತಾ ಇದ್ದಾರೆ ಅಂತಂದರೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಸಂಸ್ಕೃತಿ ಅಂತಕ್ಕಂತಹ ಪದಕ್ಕೆ ಎಷ್ಟೊಂದು ಮೌಲ್ಯ ಇದೆ ಅನ್ನೋದೇನಾಗ್ತಾ ಇದೆ ಅಂತಂದರೆ ಗೋಚರ ಆಗ್ತಾ ಇದೆ. ಇಷ್ಟೆಲ್ಲ ವ್ಯಾಪಕವಾಗಿ ಬಳಕೆ ಆಗ್ತಕ್ಕಂತಹ, ಪರಿಣಾಮಕ್ಕೆ ಒಳಗಾಗಿರತಕ್ಕಂತಹ ಸಂಸ್ಕೃತಿ ಎಂಬ ಪರಿಕಲ್ಪನೆಯನ್ನು, ಇದರ ಶಬ್ದದ ಅರ್ಥ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಸಂಸ್ಕೃತಿ ಎಂಬ ಶಬ್ದ ಏನಾಗ್ತಾ ಇದೆ ಅಂತಂದರೆ ತಕ್ಷಣ ನಮಗೆ ಹೊಳೆಯುವಂತಹ ಪದ ಯಾವುದು ಅಂತಂದ್ರೆ ಇದು ಸಂಸ್ಕೃತ ಭಾಷೆಯ ಮೂಲದ್ದು ಅನ್ನೋದು ನಮಗೆ ಏನಾಗ್ತಾ ಇದೆ ಅಂತಂದರೆ ತಿಳಿದು ಬರ್ತಾ ಇದೆ. ಇಂತಹ ಸಂಸ್ಕೃತ ಭಾಷೆಯ ಮೂಲದ್ದು ಅಂತಂದರೆ ಇದನ್ನು ಶಬ್ದಸಹಿತವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಹೋದಾಗ ಏನಾಗ್ತಾ ಇದೆ ಅಂತಂದರೆ ಇದೊಂದು ಏನಾಗ್ತಾ ಇದೆ ಅಂತಂದರೆ ಇದಕ್ಕೆ ತಕ್ಷಣ ಉತ್ತರ ನಮಗೆ ಏನಂದರೆ ಸಂಸ್ಕೃತಿ ಎನ್ನುವಂತಹದ್ದು ಏನಾಗ್ತಾ ಇದೆ ಅಂತಂದರೆ ಈ ಒಂದು ಸಂಗತಿ ಮೂರ್ತ ರೂಪವಾಗಿ ಖಚಿತ ವಾಸ್ತವದಲ್ಲಿ ಇಲ್ಲ. ಲೇಖಕರು ಹೇಳುವ ಪ್ರಕಾರವಾಗಿ ಕಣ್ಣಿಗೆ ಕಾಣುವಂಥದ್ದು ಅಲ್ಲ, ಅದಕ್ಕೆ ಮೂರ್ತ ರೂಪ ಇಲ್ಲ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಆದರೆ ಅದೊಂದು ಬೌದ್ಧಿಕ ರಚನೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕು. ಬೌದ್ಧಿಕ ರಚನೆ ಅಂದರೆ ಇದು ದೊಡ್ಡದಾದಂತಹ ಒಂದು ವಿಶಾಲಾತ್ಮಕವಾದಂತಹ ಅರ್ಥವನ್ನು ಏನು ಮಾಡಿದೆ ಅಂತಂದರೆ ನಾವು ಒಳಗೊಂಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಸಂಸ್ಕೃತಿಯ ನಿರ್ಮಾಣಗಾರರು ಎಂದು ಯಾವ ಜನರನ್ನು ಕರೆಯುತ್ತೇವೆಯೋ ಅವರಲ್ಲಿ ಹೆಚ್ಚಿನವರಿಗೆ ಈ ಶಬ್ದವಾಗಲಿ ಪರಿಕಲ್ಪನೆಯಾಗಲಿ ಪರಕೀಯ ಅವರಿಗೆ ವಿಚಾರಗಳು ಅಲ್ಪ ಅನಿಸುತ್ತವೆ. ನಿಮ್ಮ ಊರು, ನಿಮ್ಮ ಸಮುದಾಯ, ನಿಮ್ಮ ಕುಲ, ಧರ್ಮ ಯಾವುದು ಎಂದರೆ ನಾವು ತಟ್ಟನೆ ಹೇಳುತ್ತೇವೆ. ಯಾಕೆಂದರೆ ಅವು ಸಾಮಾಜಿಕವಾದಂತಹ ವಾಸ್ತವಗಳು, ಕಣ್ಣಿಗೆ ಕಾಣುವಂತಹವು ಅಂತಕ್ಕಂತಹ ವಿಚಾರವನ್ನು ಹೇಳ್ತೀರಿ. ಯಾಕೆಂದರೆ ಅವೆಲ್ಲ ವಾಸ್ತವದ ಸಂಗತಿಗಳೇ. ಆದರೆ ನಿಮ್ಮ ಸಂಸ್ಕೃತಿ ಯಾವುದು ಎಂದು ಕೇಳಿದರೆ ಸ್ಪಷ್ಟವಾಗಿ ಏನನ್ನೂ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಮನೆಯನ್ನೇ ನಾವು ಸಂಸ್ಕೃತಿ ಎಂದು ಹೇಳಬೇಕೆ, ನಮ್ಮ ಸಮಾಜವನ್ನು ಹೇಳಬೇಕೆ, ಹೀಗೆ ಅದು ಒಂದು
ಮಿತಿಯನ್ನು ಮೀರಿದಂತಹ ಪರಿಭಾವನೆ, ಅದಕ್ಕೆ ಬೌದ್ಧಿಕ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಭೌತಿಕ ಸ್ವರೂಪ ಅನ್ನೋದನ್ನು ಹೇಳೋದಿಲ್ಲ, ಬೌದ್ಧಿಕ ಸ್ವರೂಪ ಅಂತಕ್ಕಂತಹ ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ತಾರೆ. ಅಂದರೆ ಒಂದು ಸಂಗತಿಯ ಸೃಷ್ಟಿಕರ್ತರಿಗೆ ಅದರ ಹೆಸರು ಗೊತ್ತಿಲ್ಲ ಎಂದಾಯಿತು. ಸಂಸ್ಕೃತಿ ಅನ್ನೋದೇನಾಗ್ತಾ ಇದೆ ಅಂತಂದರೆ ಈ ರೀತಿಯಾಗಿ ಅದನ್ನೇ ಇಲ್ಲಿ ಲೇಖಕರು ರಹಮತ್ ತರೀಖಿ ಅವರು ಒಂದು ವ್ಯಾಖ್ಯಾನದ ವಿಚಾರವನ್ನು ಹೇಳ್ತಾರೆ. ಸಂಸ್ಕೃತಿ ಎಂದರೆ ಒಂದು ಜನಾಂಗದ ಜೀವನ ವಿಧಾನಗಳ ಮೊತ್ತ ಅನ್ನೋದನ್ನು ಹೇಳ್ತಾರೆ. ಒಂದು ಜನಾಂಗದ ಜೀವನಗಳ ವಿಧಾನಗಳ ಮೊತ್ತ ಅಂತಕ್ಕಂತಹ ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರ ಅಷ್ಟಕ್ಕೆ ನಿಲ್ಲೋದಿಲ್ಲ. ಸಂಸ್ಕೃತಿ ಎಂದರೆ ಒಂದು ಸಮುದಾಯದ ಸಮಗ್ರ ಜೀವನದ ವಿಧಾನ. ಈ ಎರಡು ವ್ಯಾಖ್ಯಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಸ್ಪಷ್ಟತೆಯನ್ನು ನಾವು ಕಾಣ್ತೀವಿ. ಒಂದು ಸಂಸ್ಕೃತಿ ಅಂದರೆ ಏನಾಗ್ತಾ ಇದೆ ಅಂತಂದರೆ ಆ ಜನಾಂಗಕ್ಕೆ ಸೇರಿದವರು, ಅವರ ಜನಾಂಗದ ಸಂಸ್ಕೃತಿ ಬೇರೆ, ನಮ್ಮ ಜನಾಂಗದ ಸಂಸ್ಕೃತಿ ಬೇರೆ. ಕರಾವಳಿ ಪ್ರದೇಶದಲ್ಲಿರ್ತಕ್ಕಂತಹ ಜನಾಂಗದ ಸಮುದಾಯದ ಸಂಸ್ಕೃತಿಗಳ ಬೇರೆ. ಅವರ ಉಡುಗೆ ತೊಡುಗೆಗಳು, ಅವರ ಆಹಾರ ಪದ್ಧತಿ, ಅವರ ಜೀವನ ಶೈಲಿ, ಅವರ ಮಾತಿನ ಶೈಲಿ ಅವೆಲ್ಲವೂ ಬಯಲು ಸೀಮೆಯಲ್ಲಿ ಇರ್ತಕ್ಕಂತಹ, ಬಯಲು ನಾಡಿನಲ್ಲಿರ್ತಕ್ಕಂತಹ ಪ್ರದೇಶದ ವ್ಯಕ್ತಿಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಅದು ಭಿನ್ನವಾಗಿ ಕಾಣ್ತಾ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಹಾವಭಾವ, ನಮ್ಮ ಚಟುವಟಿಕೆಗಳು, ನಮ್ಮ ಒಂದು ಉಡುಗೆ ತೊಡುಗೆಗಳು ಇವೆಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಆಚರಣೆಗಳು ಆ ಒಂದು ಪ್ರದೇಶಕ್ಕೆ, ಕರಾವಳಿ ಪ್ರದೇಶ ಆಗಿರ್ಬೋದು, ಮಲೆನಾಡಿನ ಪ್ರದೇಶ ಆಗಿರ್ಬೋದು, ದಕ್ಷಿಣ ಬಯಲು ಪ್ರದೇಶದವರೆಗೆ ಆಗಿರ್ಬೋದು, ಇವೆಲ್ಲವೂ ಭಿನ್ನವಾಗಿ ಕಾಣ್ತಾ ಇದ್ದಾವೆ. ಈ ಎಲ್ಲ ಹಿನ್ನೆಲೆಗಳನ್ನು ಅವಲೋಕನ ಮಾಡಿದಾಗ ಲೇಖಕರು ಕೊಡ್ತಕ್ಕಂತಹ ಈ ಒಂದು ವ್ಯಾಖ್ಯಾನ, ಸಂಸ್ಕೃತಿ ಎಂದರೆ ಒಂದು ಜನಾಂಗದ ಜೀವನದ ವಿಧಾನಗಳ ಮೊತ್ತ ಅಂತಕ್ಕಂತಹ ಎಂಬ ವ್ಯಾಖ್ಯೆ ಏನಾಗ್ತಾ ಇದೆ ಅಂತಂದರೆ ಸದ್ಯಕ್ಕೆ ಪ್ರಚಲಿತದಲ್ಲಿ ಇರತಕ್ಕಂತಹ ಮಾತು, ಪ್ರಚಲಿತದಲ್ಲಿ ಇರತಕ್ಕಂತಹ ವಿಚಾರ, ಜೀವನ ವಿಧಾನ ಇವೆಲ್ಲವೂ ಏನಾಗ್ತಾ ಇದೆ ಅಂತಂದರೆ ಅದರಲ್ಲಿ ಬಂದು ಸೇರ್ತಾ ಇದೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಇಂತಹ ಜನಾಂಗದಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಉಪ ಸಂಸ್ಕೃತಿಗಳನ್ನು ನಾವು ಕಾಣ್ತಾ ಇದ್ದೀವಿ, ಉಪ ವಿಂಗಡಣೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಕಂಡುಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ಗಮನಿಸಬೇಕಾದಂತಹ ಒಂದು ಅಂಶ ಅನ್ನೋದನ್ನು ಇಲ್ಲಿ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಕರ್ನಾಟಕದ ಮುಸ್ಲಿಂ ಸಂಸ್ಕೃತಿ ಎಂದಾಗಲೂ ಅಷ್ಟೇ. ಕರ್ನಾಟಕದ ಮುಸ್ಲಿಂ ಸಂಸ್ಕೃತಿ ಅಂತಂದರೆ ಅದು ಒಟ್ಟು ಉಪ ಸಂಸ್ಕೃತಿಗಳ ಒಂದು ಮೊತ್ತ ಅನ್ನೋದನ್ನು ಹೇಳ್ತೀವಿ. ಉಪ ಸಂಸ್ಕೃತಿ ಅಂದರೆ ಏನು? ಅದೇ ಮುಸ್ಲಿಂ ಸಮುದಾಯಗಳಲ್ಲಿ ಉಪ ಸಮುದಾಯಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಾಣ್ತಾ ಇದ್ದೀವಿ. ಲೇಖಕರು ಹೇಳುವ ಹಾಗೆ ಸೂಫಿಗಳು ಇದರಲ್ಲಿ ಬರ್ತಾ ಇದ್ದಾರೆ, ಪಿಂಜಾರರು ಬರ್ತಾ ಇದ್ದಾರೆ, ನವಾಯಿತರು ಬರ್ತಾ ಇದ್ದಾರೆ, ಸುನ್ನಿಗಳು ಬರ್ತಾ ಇದ್ದಾರೆ, ಶಿಯಾಗಳು ಬರ್ತಾ ಇದ್ದಾರೆ, ದರ್ವೇಶಿಗಳು ಬರ್ತಾ ಇದ್ದಾರೆ. ಅವರಲ್ಲಿ ಮತ್ತೆ ಒಳಪಂಗಡಗಳನ್ನು ನಾವು ಕಾಣ್ತಾ ಇದ್ದೀವಿ. ಕೇವಲ ಇದು ಇಸ್ಲಾಂ ಸಂಸ್ಕೃತಿಗೆ ಅಲ್ಲ, ಬ್ರಾಹ್ಮಣ ಸಮಾಜದಲ್ಲಿ ವಿಪ್ರ ಸಮುದಾಯ ಅಂತ ಕರಿತಾ ಇದ್ದೀವಿ. ಅದರಲ್ಲೂ ಏನು ಅರ್ಥ ಇದೆ ಅಂತಂದರೆ ಮಾಧ್ವ ಸಮುದಾಯ ಅಂತ ಬರ್ತಾ ಇದೆ, ಒಳಪಂಗಡಗಳು ಬರ್ತಾ ಇದ್ದಾವೆ. ಆನೆಗುಂದಿ ಬಳಿಯಲ್ಲಿರುವ ವೃಂದಾವನದ ವಿಷಯಗಳಲ್ಲಿ ಶತಮಾನಗಳ ಒಂದು ವಿಚಾರಗಳ ಚರ್ಚೆಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೇನು? ಈ ವಿಪ್ರ ಸಮುದಾಯದವರು ಕರಾವಳಿಯಲ್ಲಿ ಇರುವವರು ಬೇರೆ, ಉತ್ತರ ಬಯಲು ಸೀಮೆಯಲ್ಲಿ ಇರುವವರು ಬೇರೆ, ದಕ್ಷಿಣ ಬಯಲು ಸೀಮೆಯಲ್ಲಿ ಇರುವವರು ಬೇರೆ, ಹೀಗೆ ಮಲೆನಾಡಿನ ಪ್ರದೇಶದಲ್ಲಿ ಇರುವವರು ಬೇರೆ, ಪಶ್ಚಿಮಘಟ್ಟಗಳ ಸಾಲಿನಲ್ಲಿ ಇರುವಂತಹ ವಿಪ್ರ ಸಮುದಾಯ ಬೇರೆ. ಸಮುದಾಯಗಳಲ್ಲಿ ನಾವು ಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೀವಿ. ಅವರವರ ವಿಪ್ರ ಸಮುದಾಯದಲ್ಲಿ ಆಹಾರ ಪದ್ಧತಿಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆ ಬೇರೆ ತೆರನಾಗಿ ಕಾಣ್ತಾ ಇದ್ದೀವಿ. ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಪ್ರ ಸಮುದಾಯದ ಆಹಾರ ಪದ್ಧತಿಯೂ ಬೇರೆ ಆಗ್ತಾ ಇದೆ. ಬೇರೆ ಬಯಲು ಸೀಮೆಯಲ್ಲಿ ಇರ್ತಕ್ಕಂತಹ ವಿಪ್ರ ಸಮುದಾಯದ ಆಹಾರ ಪದ್ಧತಿಗಳು ಬೇರೆ ಆಗ್ತಾ ಇದ್ದಾವೆ. ಹೀಗೆ ನಾವು ಈ ಒಂದು ಸಂಸ್ಕೃತಿ ಅಂತ ಹೇಳಿದ್ದೇವೆ ಅಂತಂದ್ರೆ ಧರ್ಮದ ಆಧಾರದ ಮೇಲೆ ಹೇಳ್ತಕ್ಕಂಥ ಇಸ್ಲಾಂ ಸಂಸ್ಕೃತಿ, ವಿಪ್ರ ಸಂಸ್ಕೃತಿ ಇವೆಲ್ಲವೂ ಉಪ ಸಂಸ್ಕೃತಿಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಕಂಡು ಬರ್ತಾ ಇದ್ದಾವೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಎಷ್ಟು ಆಳವಾದಂತಹ ಈ ಒಂದು ವಿಚಾರಗಳನ್ನು ಲೇಖಕರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾರೆ. ಇಂತಹ ಸಂಸ್ಕೃತಿ ಎಂಬ ಶಬ್ದವನ್ನು ಉತ್ಪತ್ತಿಯ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನಷ್ಟು ಗಮನಿಸೋಣ ಅನ್ನೋದನ್ನು ಹೇಳ್ತಾರೆ. ಇದು ಮೂಲತಃ ಸಂಸ್ಕೃತ ಭಾಷೆಯ ಶಬ್ದ ಸಹಿತವಾಗಿ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಕೂಡ ಈಗ ನಾವು ಯಾವ ಯಾವ ಅರ್ಥಗಳಲ್ಲಿ ಸಂಸ್ಕೃತಿ ಎಂದು ಬಳಸುತ್ತಿದ್ದೆಯೋ ಆ ಎಲ್ಲ ಅರ್ಥಗಳೆಲ್ಲ ಮೂಲದಲ್ಲಿ ಸಂಸ್ಕೃತಿ ಎಂದರೆ
ಸಂಸ್ಕರಣ ಎಂಬ ಪದ ಇತ್ತು. ಸಂಸ್ಕರಣ ಎಂಬ ಪದವನ್ನು ಸಂಸ್ಕೃತ ಭಾಷೆಯಲ್ಲಿ ಅದು ಬಳಕೆಯಲ್ಲಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಂಸ್ಕೃತ ಎಂಬ ವಿಶೇಷಣ ನಿಘಂಟಿನ ಪ್ರಕಾರವಾಗಿ ಏನಾಗ್ತಾ ಇದೆ ಅಂತಂದರೆ ಸುಧಾರಿಸಿದ, ಸಂಸ್ಕಾರಗೊಳಿಸಿದ, ನಯಗೊಳಿಸಿದ, ಸಜ್ಜುಗೊಳಿಸಿದ, ಬೇಯಿಸಿದ, ಅಲಂಕಾರ ಮಾಡಿದ, ಪವಿತ್ರಗೊಳಿಸಿದ, ಪರಿಶುದ್ಧಗೊಳಿಸಿದ, ನಿರ್ಮಲಗೊಳಿಸಿದ, ಅತ್ಯುತ್ತಮವಾದ, ಶ್ರೇಷ್ಠವಾದ, ಮೌಲ್ಯಯುತವಾದ, ಈ ರೀತಿಯಾದಂತಹ ಈ ಸಂಸ್ಕೃತಿ ಅಂತಕ್ಕಂತಹ ಪದಕ್ಕೆ ನಿಘಂಟಿನಲ್ಲಿ ಅದು ಸಂಸ್ಕೃತ ಭಾಷೆಯ ನಿಘಂಟು ಆಗಿರ್ಬೋದು, ಕನ್ನಡ ಭಾಷೆಯ ನಿಘಂಟುಗಳಾಗಿರ್ಬೋದು, ಇಂತಹ ಒಂದು ಅರ್ಥಗಳನ್ನು ಏನು ಮಾಡ್ತಾ ಇದೆ ಅಂತಂದರೆ ಹೊಂದಿದೆ ಅನ್ನೋದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಈ ಒಂದು ಪದ ಏನಾಗೋದಿಲ್ಲ ಅಂತಂದರೆ ನಿಲ್ಲೋದಿಲ್ಲ. ಅರ್ಥಕೋಶಗಳ ಮೂಲಕವಾಗಿ, ಶಬ್ದಕೋಶಗಳ ಮೂಲಕವಾಗಿ ಈ ಪದದ ವಿಚಾರಗಳು ಅಷ್ಟಕ್ಕೆ ನಿಲ್ಲೋದಿಲ್ಲ. ಅದಕ್ಕೆ ಕೆಲವೊಂದು ಆಧಾರ ಸಹಿತವಾದಂತಹ ವಿಚಾರವನ್ನು ಹೇಳ್ತಾರೆ. ಸಂಸ್ಕೃತಿ ಎಂಬ ಶಬ್ದಕ್ಕೆ ಒಂದು ದೇಶದ ಅಥವಾ ಜನಾಂಗದ ಮಾನಸಿಕ ಸಾಧನೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ನಾಗರಿಕತೆ ಎಂಬ ಅರ್ಥವನ್ನು ಕೊಡುವುದು ನಿಘಂಟುಗಳಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸುವಂತಹ ಕನ್ನಡ ನಿಘಂಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೇನು? ಸಂಸ್ಕೃತಿ ಎಂದರೆ ನಾಗರಿಕತೆ ಅಂತ ಅರ್ಥ ಕೊಡ್ತಾ ಇದ್ದಾರೆ. ಇದು ಪರಿಷ್ಕೃತನೂ ಆಗಿದೆ. 1995ರಲ್ಲಿ ಸಂಪುಟ 8/95 ನಿಘಂಟಿನಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಇವು ನಂತರ ಕಾಲಘಟ್ಟದಲ್ಲಿ ಕೊಡಮಾಡಿದ ಅರ್ಥಗಳೇ ಹೊರತು ಸಂಸ್ಕೃತಿ ಎಂಬ ಶಬ್ದಕ್ಕೆ ಮೂಲದಿಂದಲೇ ಬಂದಂಥದ್ದು ಅಲ್ಲ. ಇದಕ್ಕೆ ಸಾಕ್ಷಿ ಎಂದರೆ ಸಾಕಷ್ಟು ನಿಘಂಟುಗಳಲ್ಲಿ ನಾವು ಕಾಣ್ತೀವಿ. ಇತ್ತೀಚಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟಿನಲ್ಲಿ ಜನನ ಮರಣಗಳ ಚಕ್ರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಂಸಾರ ಅಂತಕ್ಕಂತಹ ಅರ್ಥದೊಳಗೆ ಹೇಳ್ತಾ ಇದ್ದಾರೆ. ನಾಮಪದಗಳಲ್ಲಿ ಇದನ್ನು ಹೇಳ್ತಾರೆ. ಅಂದ್ರೇನು? ನಾವು ಯಾವ ರೀತಿಯಾದಂತಹ ಪದವನ್ನು ಬಳಕೆ ಮಾಡ್ತಾ ಇದೆಯೋ ಆ ವಿಷಯ ವಸ್ತು, ಆ ಸಂದರ್ಭಕ್ಕೆ ಅನುಸಾರವಾಗಿ ಸಂಸ್ಕೃತಿ ಎಂಬ ಪದ ಏನಾಗ್ತಾ ಇದೆ ಅಂತಂದ್ರೆ ಬಳಕೆಗೊಂಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ. 1894ರಲ್ಲಿ ಪ್ರಕಟಗೊಳಿಸಿರ್ತಕ್ಕಂತಹ ಈ JF ಫ್ಲೀಟ್ ಅವರು ಏನು ಮಾಡ್ತಾ ಇದ್ದಾರೆ? ಕನ್ನಡ ನಿಘಂಟು ನಿರ್ಮಾಣ ಮಾಡ್ತಾರೆ. ಕನ್ನಡ ಇಂಗ್ಲೀಷ್ ಶಬ್ದಕೋಶ ನಿಘಂಟು ಅಂತ ಹೇಳ್ತೀವಿ. 1894ರಲ್ಲಿ ಅದು ಪ್ರಕಟಗೊಂಡಿತ್ತು. ಸಂಸ್ಕೃತಿಗೆ ಯಾವ ಅರ್ಥಗಳನ್ನು ಕೊಡುವುದಿಲ್ಲ. ಸಂಸ್ಕೃತಿಗೆ ಸಂಸ್ಕಾರ ಎಂದಷ್ಟೇ ಅರ್ಥವನ್ನು ಹೇಳ್ತಾರೆ. ಸಂಸ್ಕೃತಿಗೆ ಸಂಸ್ಕಾರ ಅಂತಕ್ಕಂತಹ ಅರ್ಥವನ್ನೇ ಹೇಳ್ತಾರೆ. ಸಂಸ್ಕಾರ ಪದಗಳಿಗೆ ಈ ಹಿಂದೆ ಬಂದ ಶುದ್ಧೀಕರಿಸುವ, ಪವಿತ್ರೀಕರಿಸುವ ಎಲ್ಲ ಅರ್ಥಗಳನ್ನು ಅವರು ಕೊಡುತ್ತಾರೆ. ಒಂದು ದೇಶದ ಜನಾಂಗದ ಮಾನಸಿಕ ಸಾಧನೆ ಎಂದು ಹೇಳುವುದಿಲ್ಲ. ಇದಕ್ಕೆ ಕಾರಣವು ಅವನ ಕಾಲಕ್ಕೆ ಕನ್ನಡದಲ್ಲಿ ಈಗಿನ ವ್ಯಾಪಕ ಅರ್ಥಗಳಲ್ಲಿ ಸಂಸ್ಕೃತಿ ಎಂಬ ಶಬ್ದ ಬಳಕೆ ಆಗುತ್ತಿರುವುದಿಲ್ಲ ಎಂಬುದಷ್ಟೇ ನಮ್ಮ ಗಮನಕ್ಕೆ ಬರ್ತಾ ಇದೆ. ಇವರ ಮಾತಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸತ್ಯಾಂಶ ಇದೆ. ಅದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಸಂಸ್ಕೃತಿ ಎಂಬ ಪದ ಏನಾಯಿತು ಅಂತಂದ್ರೆ ಈ ಆಧುನಿಕ ಕನ್ನಡ ಸಾಹಿತ್ಯದ ಹೊತ್ತಿಗೆ ಅದು ಬೆಳೆದು ಬಂದಿದೆ ಅನ್ನುವುದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಲೇಖಕರಾದಂತಹ ರೆಹಮತ್ ತರೀಕೆರೆಯವರು ಹೇಳ್ತಾರೆ, ಇಂಗ್ಲೀಷಿನ ಸಂವಾದಿ ಪದವಾಗಿರುವ ಕಲ್ಚರ್ ಅಂದರೆ ನಾವು ಸಂಸ್ಕೃತಿ ಅಂತ ಕರಿತೀವಿ. ಅದರ ಮೂಲದಲ್ಲಿ ಈಗ ನಾವು ಸಂಸ್ಕೃತಿಗೆ ಬಳಸುತ್ತಿರುವ ಅರ್ಥಗಳಿರಲಿಲ್ಲ. ಅದು ಅಲ್ಲಿ ಮೂಲತಃ ಕೃಷಿ ಜಗತ್ತಿನ ಶಬ್ದ. ಕಲ್ಚರ್ ಅಂದರೆ ನಾವು ಕರಿತಾ ಇದ್ದೀವಿ ಅಗ್ರಿಕಲ್ಚರ್ ಅಂತ ಕರಿತೀವಿ, ಸಿರಿಕಲ್ಚರ್ ಅಂತ ನಾವು ಕರಿತೀವಿ. ಇವೆಲ್ಲವೂ ಅಗ್ರಿಕಲ್ಚರ್ ಅಂತಂದ್ರೆ ಕೃಷಿ ಸಂಸ್ಕೃತಿ ಅಂತ ಹೇಳ್ತೀವಿ. ಸಿರಿಕಲ್ಚರ್ ಅಂತಂದ್ರೆ ತೋಟಗಾರಿಕೆ ಸಂಸ್ಕೃತಿ, ಹುಳಗಳ ಸಾಗಾಣಿಕೆ ಅಥವಾ ಸಾಕಷ್ಟು ಈ ಬೇಸಾಯ ಸಂಸ್ಕೃತಿ ಅಂತಕ್ಕಂತಹ ಪದಗಳಲ್ಲಿ ಈ ಒಂದು ಅರ್ಥ ಏನಾಗ್ತಾ ಇದೆ ಅಂತಂದ್ರೆ ಬಳಕೆಗೊಂಡಿದೆ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಗುರುತಿಸ್ತಾ ಇದ್ದಾರೆ. ಹೀಗೆ ಸಂಸ್ಕೃತಿ ಹಾಗೂ ಕಲ್ಚರ್ ಎಂಬ ಶಬ್ದಗಳು ತಮ್ಮ ಶಾಬ್ದಿಕ ಮೂಲದಲ್ಲಿ ವಿಭಿನ್ನ ಅರ್ಥವನ್ನು ಪಡೆದಿವೆ. ಒಂದೆಡೆ ಬೆಳೆಯುವ ಅರ್ಥವಿದ್ದರೆ ಇನ್ನೊಂದೆಡೆ ಶುದ್ಧೀಕರಿಸುವ ಅರ್ಥ ಇದೆ. ಪದದ ವಿಚಾರಗಳಿಂದ ಆಚೆ ಬಂದು ಸಂಸ್ಕೃತಿ ಎಂಬ ಪದವನ್ನು ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಅವಲೋಕಿಸಬೇಕಾಗಿದೆ. ಭಾಷಾಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ, ಭಾಷಾಶಾಸ್ತ್ರದ ಪ್ರಕಾರ ಯಾವುದೇ ಒಂದು ಶಬ್ದವು ಭಾಷಿಕವಾಗಿ ತನ್ನ ಮೂಲದಲ್ಲಿ ಯಾವ ಅರ್ಥವನ್ನು ಒಳಗೊಂಡಿತ್ತೋ
ಅದೇ ಅರ್ಥದಲ್ಲಿ ಮುಂದೆ ಕೂಡ ಬಳಕೆಯಾಗಬೇಕು ಎಂದೇನಿಲ್ಲ. ಅಂದ್ರೇನು, ಆಯಾ ಕಾಲಮಾನಕ್ಕೆ ತಕ್ಕಂತೆ ಪದ ಅರ್ಥವನ್ನು ಏನು ಮಾಡ್ತಾ ಇದೆ ಅಂತಂದ್ರೆ ಅದು ಅರ್ಥ ವಿಸ್ತಾರವಾಗ್ತೈತಿ, ಅರ್ಥ ಸಂಕುಚಿತ ಆಗ್ತೈತಿ. ಭಾಷಾ ವಿಜ್ಞಾನದಲ್ಲಿ ಒಂದು ಪದಕ್ಕೆ ಇರುವಂತಹ ಅರ್ಥ ವಿಸ್ತಾರವನ್ನು ಹೇಳ್ತಾರೆ, ಅರ್ಥ ಸಂಕುಚಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪದಗಳನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಗಮನಿಸಬೇಕು. ಭಾಷಾ ವಿಜ್ಞಾನದೊಳಗೆ ಭಾಷಾ ಸ್ವೀಕರಣ ಅಂತ ಕರಿತೀವಿ, ಭಾಷಿಕ ಬದಲಾವಣೆ ಅಂತ ಹೇಳ್ತೀವಿ, ತಾಲವೀಕರಣ ಅಂತ ಹೇಳ್ತೀವಿ, ಅರ್ಥ ವಿಸ್ತಾರ ಅಂತ ಹೇಳ್ತೀವಿ, ಅರ್ಥ ಸಂಕುಚಿತೆ ಅಂತ ಹೇಳ್ತೀವಿ. ಅರ್ಥ ಸಂಕುಚಿತೆ ಅಂತಂದ್ರೆ ಹಿಂದೆ ಪದಗಳು ಬಳಕೆ ಆಗುವಂತಹ ವಿಚಾರಕ್ಕೂ ಇವತ್ತು ಪದಗಳು ಬಳಕೆ ಆಗ್ತಕ್ಕಂತಹ ವಿಚಾರಕ್ಕೂ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತೀವಿ. ಅರ್ಥ ವ್ಯತ್ಯಾಸಗಳು ಅಂತ ಹೇಳ್ತಾ ಇದ್ದೀವಿ. ಹಿಂದೆ ಈ ಪೂರ್ವ ಪ್ರಾಚೀನ ಕನ್ನಡ ಸಾಹಿತ್ಯದೊಳಗೆ ಅಮ್ಮ ಅಂತಕ್ಕಂತಹ ಪದಕ್ಕೆ ಏನಾಗಿತ್ತು ಅಂತಂದ್ರೆ ಪಿತೃ ಅಂತಕ್ಕಂತಹ ಅರ್ಥ ಇತ್ತು, ಅಪ್ಪ ಅಂತಕ್ಕಂತಹ ಪದ ಇತ್ತು. ಇವತ್ತು ನಾವು ಅಮ್ಮ ಅಂತಕ್ಕಂತಹ ಪದ ಅಂತಂದ್ರೆ ಕೇವಲ ತಾಯಿ, ಜನ್ಮದಾತೆ ಅನ್ನುವಂತಹ ಪದವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿಯಾದಂತಹ ಸಾಕಷ್ಟು ವಿಚಾರಗಳು ಈ ಭಾಷಾ ವಿಜ್ಞಾನದಲ್ಲಿ ಪದಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥಗಳನ್ನು ಕಾಣ್ತೀವಿ. ಅದಕ್ಕಾಗಿಯೇ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ, ಭಾಷಾಶಾಸ್ತ್ರದ ಪ್ರಕಾರ ಯಾವುದೇ ಒಂದು ಶಬ್ದವು ಭಾಷಿಕವಾಗಿ ತನ್ನ ಮೂಲದಲ್ಲಿ ಯಾವ ಅರ್ಥವನ್ನು ಒಳಗೊಂಡಿತ್ತೋ ಅದೇ ಅರ್ಥದಲ್ಲಿ ಮುಂದೆ ಕೂಡ ಬಳಕೆಯಾಗಬೇಕು ಎಂಬ ನಿಯಮವೇನೂ ಇಲ್ಲ. ಅದಕ್ಕೆ ನಾವು ಭಾಷೆಯ ಲಕ್ಷಣವನ್ನು ಹೇಳ್ತೀವಿ, ಭಾಷೆ ನಿತ್ಯ ಪರಿವರ್ತನಶೀಲವಾದುದು. ನಿತ್ಯ ಪರಿವರ್ತನಶೀಲ ಅಂದರೆ ಅರ್ಥ ಆಗ್ತಾ ಇದೆ, ಹಿಂದೆ ಇದ್ದಂತಹ ಭಾಷೆ ಇವತ್ತು ಇರುವುದಿಲ್ಲ, ಇವತ್ತು ಬಳಕೆ ಆಗ್ತಕ್ಕಂತಹ ಭಾಷೆಯ ಅರ್ಥಗಳು ಮುಂದೆ ಬದಲಾವಣೆ ಆಗುತ್ತವೆ ಅಂತಕ್ಕಂತಹ ಸ್ಪಷ್ಟವಾದಂತಹ ಭಾಷೆಯ ಲಕ್ಷಣವನ್ನು, ನಿಯಮವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂಸ್ಕೃತಿ ಅಂತಕ್ಕಂತಹ ಪದವು ಏನಾಗ್ತಾ ಇದೆ ಅಂತಂದ್ರೆ ಆಯಾ ಕಾಲಮಾನಕ್ಕೆ ತಕ್ಕಂತೆ ಏನಾಗ್ತಾ ಇದೆ ಅಂತಂದ್ರೆ ಅದು ಬದಲಾವಣೆ ಹೊಂದುತ್ತದೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಂತಹ ಸಂಸ್ಕೃತಿ ಅಂತಕ್ಕಂತಹ ಪದವನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಸಂಸ್ಕೃತಿ ಅಂತಕ್ಕಂತಹ ಪದ ಹಲವರಿಗೆ ಆಧಾರವನ್ನು, ಹಲವರಿಗೆ ಅಪಮಾನವನ್ನು ಉಂಟು ಮಾಡುತ್ತದೆ. ಆಧಾರ ಅಂತಂದ್ರೆ ಗೌರವ ಅಂತ ಹೇಳ್ತೀವಿ, ಅಪಮಾನ ಅಂತಂದ್ರೆ ಅವರನ್ನು ಹೀಯಾಳಿಸುವುದು ಅಂತಕ್ಕಂತಹ ಪದ, ನಿಂದನೆ ಅಂತಕ್ಕಂತಹ ಪದವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಅವನಿಗೆ ಸಂಸ್ಕಾರ ಇಲ್ಲ, ಅವರು ಸಂಸ್ಕೃತಿಹೀನರು ಎಂಬ ಮಾತುಗಳನ್ನು ಗಮನಿಸಿ. ಇಲ್ಲಿ ನಿಂದನೆಯ ಧ್ವನಿ ಇದೆ. ಸಂಸ್ಕೃತಿ ಎಂಬುದು ಒಂದು ಜನಾಂಗದ ಜೀವನ ವಿಧಾನ ಎಂದು ಒಪ್ಪಿಕೊಂಡರೆ ಜೀವನ ಕ್ರಮವೇ ಇಲ್ಲದ ಜನ ಭೂಮಿ ಮೇಲೆ ಇಲ್ಲ ತಾನೆ. ಜೀವನ ವಿಧಾನ ಎಲ್ಲವೂ ಸಂಸ್ಕೃತಿ ಎಂದಾಗ ಸಂಸ್ಕೃತಿಹೀನರು ಎಂಬ ವಿಂಗಡಣೆ ಹೇಗೆ ಹುಟ್ಟಲು ಸಾಧ್ಯ? ಆದರೂ ಈ ಮಾತು ಬಳಕೆಯಲ್ಲಿದೆ. ಇದಕ್ಕೆ ಕಾರಣವು ಸಂಸ್ಕೃತಿಯನ್ನು ಶ್ರೇಣೀಕರಿಸುವ ಅರ್ಥದಲ್ಲಿ ಗ್ರಹಿಸಿರುವ ವ್ಯಾಖ್ಯಾನದಲ್ಲಿದೆ. ಯಾರಾದರೂ ಅವರಿಗೆ ಸಂಸ್ಕೃತಿ ಇಲ್ಲ ಎಂದರೆ ಹಾಗೆ ಹೇಳುತ್ತಿರುವರು ಶ್ರೇಷ್ಠ ಎಂದು ನಂಬಿರುವ ಮೌಲ್ಯಗಳು ಅವರಲ್ಲಿ ಇಲ್ಲ ಎಂದಷ್ಟೇ ಅರ್ಥ. ಈ ಅರ್ಥವು ಪರೋಕ್ಷವಾಗಿ ಆ ಮೌಲ್ಯಗಳು ನಮ್ಮಲ್ಲಿ ಇವೆ ಎಂಬ ಸಮಾಧಾನವನ್ನು, ಅಹಂಕಾರವನ್ನು ಸೂಚಿಸುತ್ತದೆ. ಇದನ್ನು ನಾವು ಸಂಸ್ಕೃತಿಯ ಶುದ್ಧೀಕರಣವಾದಿ ವ್ಯಾಖ್ಯೆ ಎಂದು ಕರೆಯಬಹುದು. ತಾರತಮ್ಯ ಮಾಡುವುದು ಮತ್ತು ಮತ್ತೊಬ್ಬರ ಜೀವನ ವಿಧಾನ, ಸ್ವಭಾವವನ್ನು ಮೌಲ್ಯಮಾಪನ ಮಾಡುವುದು ಇದರ ಮುಖ್ಯ ಚಾಳಿಯಾಗಿದೆ ಅಂತಕ್ಕನ್ನೋದನ್ನು ಹೇಳ್ತಾರೆ. ಇಂತಹ ವ್ಯವಸ್ಥೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಾಣ್ತೀವಿ. ಸಂಸ್ಕೃತಿ ಮತ್ತು ಸಮಾಜ ಬಾಹಿರ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಸಂಸ್ಕೃತಿ ಮತ್ತು ಸಮಾಜ ಬಾಹಿರ ಅಂತ ಹೇಳ್ತೇವೆ. ಸಮಾಜ ಬಾಹಿರ ಅಂತಂದರೆ ಲೋಕ ರೂಢಿಗಳಿಗೆ ವಿರುದ್ಧವಾಗಿ, ಸಾಮಾಜಿಕವಾದಂತಹ ಅನೌಪಚಾರಿಕ ನಿಯಮಗಳಿಗೆ ವಿರುದ್ಧವಾಗಿ ಯಾರಾದರೂ ಕೆಲಸವನ್ನು ಮಾಡಿದರೆ ನಾವು ಅವರಿಗೆ ಏನಂತ ಕರಿತೀವಿ ಅಂದರೆ ಸಂಸ್ಕೃತಿಹೀನರು, ಸಮಾಜಹೀನರು ಅಂತಕ್ಕಂತಹ ಪದವನ್ನು ಬಳಕೆ ಮಾಡ್ತೀವಿ. ವ್ಯಕ್ತಿಗಳು ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿದರೆ ಅವರು ಏನಾಗ್ತಾ ಇದ್ದಾರೆ ಅಂತಂದರೆ ವ್ಯಕ್ತಿತ್ವವುಳ್ಳವರು ಅಂತಕ್ಕಂತಹ ವಿಚಾರವನ್ನು ಹೇಳ್ತೀವಿ. ಅಂದ್ರೇನು, ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸ ಸರ್ವರಿಗೂ, ತಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯರಿಗೂ,
ಕೌಟುಂಬೇತರ ವ್ಯಕ್ತಿಗಳಿಗೂ ಅಂದ್ರೇನು ಸಾಮಾಜಿಕ ಸದಸ್ಯರಿಗೂ ಇಷ್ಟವಾಗುವಂತಹ ಕೆಲಸವನ್ನು ಕೈಗೊಂಡರೆ ಆ ವ್ಯಕ್ತಿ ಸಮಾಜದೊಳಗೆ ಏನಾಗ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ಸಂಸ್ಕೃತಿ ಪ್ರತಿನಿಧಿ ಅಂತಕ್ಕಂತಹ ವಿಚಾರ ನಾವು ಏನು ಮಾಡ್ಬೋದು ಅಂತಂದ್ರೆ ಗುರುತಿಸುವಂತಹ ಕೆಲಸವನ್ನು ಕಾಣಬಹುದು. ಇಂತಹ ಸಂಸ್ಕೃತಿ ಶುದ್ಧೀಕರಣಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸಾಹಿತ್ಯದಲ್ಲೂ ಕೆಲವೊಂದಿಷ್ಟು ಕೆಲಸಗಳು ಆಗಿದ್ದಾವು ಅಂತಕ್ಕಂತಹ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಯಾರು ಅಂತಂದ್ರೆ ಈ ಆಧುನಿಕ ಕನ್ನಡ ಸಾಹಿತ್ಯದ ಅವಸ್ಥೆಯ ಅವಧಿಯೊಳಗೆ ಕಾಲಘಟ್ಟದ ಅವಧಿಯೊಳಗೆ ನವೋದಯ ಪ್ರಕಾರ ಅಂತ ಕರಿತಾ ಇದ್ದೀವಿ. ಅಲ್ಲಿ ಕೆಲವೊಂದು ಕವಿಗಳನ್ನು ಹೇಳ್ತಾರೆ. ಯಾರು ಅಂದ್ರೆ ಡಿ ವಿ ಜಿ ಅವರು. ಡಿ ವಿ ಜಿ ಅಂದರೆ ಡಿ ವಿ ಗುಂಡಪ್ಪ ಅಂತ ಕರಿತಾ ಇದ್ದೀವಿ. ಡಿ ವಿ ಗುಂಡಪ್ಪನವರ ಸಾಹಿತ್ಯದಲ್ಲಿ, ಮಾಸ್ತಿಯವರ ಸಾಹಿತ್ಯದಲ್ಲಿ, ದೇವುಡು ನರಸಿಂಹಶಾಸ್ತ್ರಿಯವರ ಸಾಹಿತ್ಯದಲ್ಲಿ, ನವೋದಯ ಕಾಲದ ರಾಷ್ಟ್ರೀಯವಾದಿ ಲೇಖಕರು, ಕೆಲಮಟ್ಟಿಗೆ ಕುವೆಂಪು ಕೂಡ ನಿರ್ದಿಷ್ಟ ಸಮುದಾಯದ ಜೀವನ ವಿಧಾನದಿಂದ ಆಯ್ದು ತೆಗೆದ ಉದಾಹರಣೆಗಳಿಂದ ಸಂಸ್ಕೃತಿ ವಾಕ್ಯವನ್ನು ರೂಪಿಸಿದವರು. ಅವರು ಸಂಸ್ಕೃತಿಗೆ ಕೊಟ್ಟ ವ್ಯಾಖ್ಯಾನಗಳು ಶುದ್ಧೀಕರಣವಾದಿ ಅರ್ಥವನ್ನು ಒಳಗೊಂಡಿದೆ. ಏನು ಶುದ್ಧೀಕರಣವಾದಿ ಅರ್ಥ ಅಂತಂದ್ರೆ ಆಯ್ಕೆ, ವಿಂಗಡಣೆ, ಶ್ರೇಣೀಕರಣ, ಮನೋಭಾವ ಅಲ್ಲಿ ಕೆಲಸ ಮಾಡಿವೆ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಏನು, ಒಂದು ಸಮುದಾಯದ ಆಚಾರ ವಿಚಾರಗಳನ್ನು, ಚಟುವಟಿಕೆಗಳನ್ನು, ಒಟ್ಟು ಸಂಪ್ರದಾಯವನ್ನು ನಾವು ಸಂಸ್ಕೃತಿ ಅಂತ ಕರಿಬೇಕು ಅನ್ನೋದು ಇವರ ಸಾಹಿತ್ಯಗಳಲ್ಲಿ ಅಲ್ಲಲ್ಲಿ ಏನಾಗ್ತಾ ಇದ್ದವು ಅಂತಂದರೆ ಕಂಡು ಬರುತ್ತವೆ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಒಂದು ಪರಿಕಲ್ಪನೆಯ ಸಮಯದಲ್ಲಿ ಪರಿಕಲ್ಪನೆಯನ್ನು ವಿವರಿಸಲು ಸಂಪ್ರದಾಯವಾದಿಗಳು ಕೊಡುವ ನಿರ್ದೇಶನಗಳಲ್ಲಿ ನಮ್ಮ ಜನಜೀವನ ಇರುವ ದುಷ್ಟತನ, ಅಶ್ಲೀಲತೆ, ಹಿಂಸೆ, ದಡ್ಡತನ, ಗುಲಾಮಗಿರಿ, ಬೈಗುಳ, ಹಾದರ, ಕಳ್ಳತನ ಮುಂತಾದವು ಸೇರೋದಿಲ್ಲ. ನಾವು ಸಂಸ್ಕೃತಿ ಅಂತಕ್ಕಂತಹ ಪದಕ್ಕೆ ಈ ಎಲ್ಲ ಕಾರ್ಯಾಚರಣೆಗಳು, ಕೆಟ್ಟ ಕಾರ್ಯಾಚರಣೆಗಳು ಅಂತಕ್ಕಂತಹದ್ದನ್ನು ಇವೆಲ್ಲವೂ ಸಂಸ್ಕೃತಿಯ ಭಾಗವಾಗಿ ಬರೋದಿಲ್ಲ. ಅದರ ಬದಲಿಗೆ ಏನಾಗ್ತಾ ಇದೆ ಅಂತಂದರೆ ಸಮಾಜದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ವೀರತ್ವವನ್ನು ತೋರುವಂತಹವರು, ಔದಾರ್ಯವನ್ನು ತೋರುವಂಥವರು, ಶೀಲ, ತ್ಯಾಗ, ಸಭ್ಯತೆ, ಬುದ್ಧಿವಂತಿಕೆ, ಪ್ರತಿಭೆ, ಸೃಜನಶೀಲತೆ ಇವೆಲ್ಲವೂ ಏನಾಗ್ತಾ ಇದೆ ಅಂತಂದರೆ ಆಯ್ದ ನಿದರ್ಶನಗಳೆಲ್ಲವೂ ಸಂಸ್ಕೃತಿಯ ಭಾಗವಾಗಿ ಏನಾಗ್ತಾ ಇದ್ದಾವು ಅಂತಂದರೆ ಕಂಡು ಬರುತ್ತವೆ ಅಂತಕ್ಕಂತಹ ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವತೆಯನ್ನು ನಿಂದಿಸುವಂತೆ ಹಾಡಲಾಗುವ ಅಸಾದಿ ಪದಗಳು ಸಂಸ್ಕೃತಿಯ ಭಾಗವಾಗಿ ಸೇರುವುದಿಲ್ಲ. ಅಂದ್ರೇನು, ಈ ದೇವತೆಯನ್ನು ನಿಂದಿಸುವುದು ಅಂದರೆ ಅಪಮಾನಗೊಳಿಸುವುದು ಅಂತಕ್ಕಂತಹ ಪದ ಉಂಟಾಗ್ತಾ ಇದೆ. ನಮ್ಮ ಜನಪದ ಕವಿಗಳು ಏನು ಮಾಡೋದಿಲ್ಲ ಅಂತಂದ್ರೆ ಈ ದೇವತೆಗಳ ಆರಾಧನೆ ಅಂತಂದ್ರೆ ಭೂದೇವಿ ಅಂತಕ್ಕಂತಹ ವಿಚಾರವನ್ನು ನಮ್ಮ ಜನಪದ ಕವಿಗಳು ಒಪ್ಪಿಕೊಂಡಿದ್ದಾರೆ. ಜನಪದ ಕವಿಗಳು, ಜನಪದ ಗರತಿಯರು, ಜನಪದ ಹಾಡನ್ನು ಹಾಡ್ತಕ್ಕಂತಹ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ತಾ ಇದ್ದಾರೆ. ಅಲ್ಲೊಂದು ಪದವನ್ನು ಬಳಸ್ತಾ ಇದ್ದಾರೆ ಲೇಖಕರು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ. ಇದೊಂದು ಸಾಲನ್ನು ಹೇಳ್ತಾ ಇದ್ದಾರೆ. ಅದು ಅಷ್ಟಕ್ಕೆ ನಿಲ್ಲೋದಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿನ ಎದ್ದೊಂದು ಗಳಿಗೆ ನೆನೆದೇನ. ಜನಪದ ಕವಿ ಹೇಳ್ತಾ ಇದ್ದಾನ. ಯಾವ ಕವಿ ಅನ್ನೋದು ಗೊತ್ತಿಲ್ಲ. ನಮ್ಮ ಕನ್ನಡ ಸಾಹಿತ್ಯದೊಳಗೆ ಜನಪದ ಸಾಹಿತ್ಯ ಶ್ರೀಮಂತ ಸಾಹಿತ್ಯ ಅಂತ ಹೇಳ್ತೀವಿ. ಈ ತ್ರಿಪದಿಯನ್ನು ನಾವು ಅವಲೋಕನ ಮಾಡಿದಾಗ ಹೇಳ್ತಾ ಇದ್ದೀವಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಯಾವ ದೇವತೆಗಳನ್ನು ನೆನೆಯಲ್ಲಿ, ಮೂರ್ತಿ ರೂಪದಲ್ಲಿರ್ತಕ್ಕಂತಹ ದೇವತೆಗಳನ್ನು ನೆನೆಯಲೋ ಅಂತಕ್ಕಂತಹ ವಿಚಾರ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿನ. ಭೂತಾಯಿ ಅಂತಂದ್ರೆ ಭೂಮಿ, ಭೂರಮೆ ಅಂತ ಕರಿತೀವಿ, ವಸುಂಧರೆ ಅಂತ ಹೇಳ್ತೀವಿ, ಅವನಿ ಅಂತ ಹೇಳ್ತೀವಿ, ಧರೆ ಅಂತ ಹೇಳ್ತೀವಿ, ಸಾಕಷ್ಟು ಹೆಸರುಗಳನ್ನು ಹೇಳ್ತಾ ಇದ್ದೀವಿ. ಇಂತಹ ಎಳ್ಳು ಜೀರಿಗೆ ಅಂತಂದ್ರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಆಹಾರವನ್ನು, ಬೆಳೆಯನ್ನು ಕೊಡ್ತಕ್ಕಂತಹ ಈ ಭೂತಾಯಿಯನ್ನು ಎದ್ದೊಂದು ಗಳಿಗೆಯನ್ನು ನೆನೆದೇನ. ಗಳಿಗೆ ಅಂದರೆ ಸಮಯ ಅಂತ ಹೇಳ್ತೀವಿ. ಬೆಳಗಿನ ಒಂದು ಕಾರ್ಯಕ್ರಮ ಯಾವುದು ಅಂತಂದ್ರೆ ಈ ನಮ್ಮನ್ನು ನೆಲೆಯೂರಲಿಕ್ಕೆ ಆಶ್ರಯವನ್ನು ಕೊಟ್ಟಂತಹ, ನಮ್ಮ ಎಲ್ಲ ಕಾರ್ಯಗಳನ್ನು, ಕ್ರೌರ್ಯಗಳನ್ನು ಸಮಾಧಾನದಿಂದ ಸ್ವೀಕರಿಸಲ್ಪಟ್ಟಂತಹ ಈ ಭೂತಾಯಿಯನ್ನು, ವಸುಂಧರೆಯನ್ನು ಒಂದು ಗಳಿಗೆಯನ್ನು ನಾನು ನೆನೆಯುತ್ತೇನೆ ಅಂತಕ್ಕಂತಹ ಈ ಜನಪದ ಕವಿಯ ಮಾತು ಏನಾಗ್ತಾ ಇದೆ ಅಂತಂದರೆ ಅತ್ಯಂತ ಮೌಲಿಕವಾದದ್ದು ಅನ್ನೋದನ್ನು ನಾವು ಏನು ಮಾಡ್ಬೋದು ಅಂತಂದರೆ
ಕಾಣಬಹುದು ಅಂತಕ್ಕಂತಹ ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾರೆ. ಎಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡುವಂತಹ ಕೆಲಸ ಇಲ್ಲಿ ಅತ್ಯಂತ ಮುಖ್ಯ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ನಮ್ಮ ಭೂಮಿಯನ್ನು ತಿಳಿಸುವಂತಹ, ನಮ್ಮ ಕರುನಾಡವನ್ನು ಗುರುತಿಸುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ನಮ್ಮಲ್ಲಿ ಇರ್ತಕ್ಕಂತಹ ಸಾಹಿತಿಗಳು, ಸಂಶೋಧನೆಕಾರರು, ಸಂಪಾದನೆಕಾರರು, ಚಿಂತನಶೀಲರು ಆ ಕೆಲಸವನ್ನು ಕೈಗೊಂಡಿದ್ದು ನಮಗೇನಾಗ್ತಾ ಇದೆ ಅಂತಂದರೆ ಇಲ್ಲಿ ತಿಳಿದು ಬರ್ತಾ ಇದೆ. ಅಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾರು ಅಂದರೆ ಸಂಶೋಧಕರಾಗಿರ್ತಕ್ಕಂತಹ ಎಚ್ ತಿಪ್ಪೇರುದ್ರಸ್ವಾಮಿಯವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಕೃತಿಯೊಳಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಕಲೆ ಹಾಕಿರುವಂತಹ ಇದೇ ಶಿಷ್ಟ ಮನೋಧರ್ಮದಿಂದ ಕೂಡಿದಂತಹ ಸಂಸ್ಕೃತಿಯ ವಿಚಾರ. ಶಿಷ್ಟ ಮನೋಧರ್ಮ ಅಂದರೆ ಬರವಣಿಗೆಯೊಳಗೆ ಕರ್ನಾಟಕದ ಸಂಸ್ಕೃತಿಯನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಮೀಕ್ಷೆಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸಂಸ್ಕೃತಿ ಎಂತಹದ್ದು, ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸಂಸ್ಕೃತಿ ಎಂತಹದ್ದು, ಮಲೆನಾಡಿನ ಸಂಸ್ಕೃತಿ ಎಂತಹದ್ದು, ಕರಾವಳಿಯ ಸಂಸ್ಕೃತಿ ಎಂತಹದ್ದು, ಇತಿಹಾಸದಲ್ಲಿ ಇರ್ತಕ್ಕಂತಹ ಸಂಸ್ಕೃತಿ ಎಂತಹದ್ದು, ಅದನ್ನು ಅನುಕರಣೆ ಮಾಡ್ತಕ್ಕಂತಹ ಸಂಸ್ಕೃತಿ ಯಾವ ಭಾಗದೊಳಗೆ, ಯಾವ ಜಿಲ್ಲೆಯೊಳಗೆ, ನಮ್ಮ ಭೌತಿಕ ಸಂಪನ್ಮೂಲಗಳಲ್ಲಿ ಸಂಸ್ಕೃತಿಯ ಪ್ರತಿಕೃತಿಗಳನ್ನು ನಾವು ಕಾಣ್ತಾ ಇದ್ದೀವಿ, ಶಿಲ್ಪಕಲೆಗಳನ್ನು ಕಾಣ್ತಾ ಇದ್ದೀವಿ. ಇವೆಲ್ಲ ವಿಚಾರಗಳನ್ನು ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯೊಳಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಾಣ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರವನ್ನು ಅಷ್ಟೇ ಹೇಳ್ತಿದ್ದಾರೆ. ಇನ್ನೊಬ್ಬ ಸಂಶೋಧನೆಕಾರ ಎಂ ಚಿದಾನಂದ ಮೂರ್ತಿಯವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿಯೂ ಇಂತಹದೇ ದೃಷ್ಟಿಕೋನದ ಕೆಲಸ ಏನಾಗಿದೆ ಅಂತಂದರೆ ನಡೆದಿದೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಭಾರತೀಯ, ಹಿಂದೂ, ಕನ್ನಡ, ಕರ್ನಾಟಕ, ಭಾರತೀಯ ಇತ್ಯಾದಿ ಹೆಸರಲ್ಲಿ ಸಂಸ್ಕೃತಿ ಚಿತ್ರಣ ಮಾಡುವಾಗೆಲ್ಲ ಇಂತಹ 5 ಉದಾಹರಣೆಗಳನ್ನು ಇಲ್ಲಿ ಕಟ್ಟಿಕೊಡುತ್ತಾರೆ. ನಾಡಿನ ಬದುಕಿನಲ್ಲಿರುವ ವೈರುಧ್ಯಗಳನ್ನು, ವಿಕಾರಗಳನ್ನು ಅಡಗಿಸುತ್ತಾರೆ. ಇಂತಹ ಒಂದು ಗ್ರಹಿಕೆ ಇಂತಹ ಕೃತಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವೆಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಗತಕಾಲದ ವಿಚಾರಗಳನ್ನು ಅಲ್ಲಿ ಪ್ರತಿಬಿಂಬಿಸುವಂತಹ ಒಂದು ಮೂರ್ತ ಭೌತಿಕ ಸ್ವರೂಪದ ವಿಚಾರಗಳಿಗೆ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಇರ್ತಕ್ಕಂತಹ ಆಚಾರ ವಿಚಾರಗಳು ಅವರವರ ಸಂಶೋಧನಾತ್ಮಕ ಸಂಪಾದನಾತ್ಮಕ ಲೇಖನಗಳಲ್ಲಿ ಅಲ್ಲಿ ಕಂಡು ಬರ್ತಾ ಇದ್ದಾವು. ಇಂತಹ ವಿಚಾರಗಳನ್ನು ಕೈಗೆತ್ತಿಕೊಂಡು ಬ್ರಿಟಿಷ್ ಕಾಲದಲ್ಲಿ ಇರ್ತಕ್ಕಂತಹ ಆಡಳಿತದ ಸಮಯದಲ್ಲಿ ಇರ್ತಕ್ಕಂತಹ ಒಂದು ವಿಚಾರಗಳೆಲ್ಲವೂ ಏನಾಗೋದಿಲ್ಲ ಅಂತಂದ್ರೆ ನಮ್ಮಲ್ಲಿ ಸೇರ್ಪಡೆಗೊಳ್ಳುವುದಿಲ್ಲ. ಅವರ ನಂತರದಲ್ಲಿ ಇರ್ತಕ್ಕಂತಹ ಸಾಹಿತ್ಯದಲ್ಲಿ ಬದಲಾವಣೆ ಆಯಿತು, ಶಿಕ್ಷಣದಲ್ಲಿ ಬದಲಾವಣೆ ಆಯಿತು. ಅವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಸಂಸ್ಕೃತಿ ಅಂತಕ್ಕಂತಹ ಪದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವ್ಯಾಪಕವಾದಂತಹ ಅರ್ಥವನ್ನು ಕೊಡ್ತಾ ಇದ್ದಾರೆ. ಆ ಅರ್ಥ ವಿಚಾರಗಳು ಎಂಥವು ಅನ್ನೋದನ್ನು ಈ ಒಂದು ಸಂಸ್ಕೃತಿ ಹಾಗಂದರೇನು ಅಂತಕ್ಕಂತಹ ಈ ಲೇಖನದೊಳಗೆ ಏನಾಗ್ತಾ ಇದೆ ಅಂತಂದರೆ ಒಡಮೂಡಿ ಬರ್ತಾ ಇದೆ. ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನು ಬಹಳಷ್ಟು ಗಂಭೀರವಾಗಿ ಆಳವಾಗಿ ನಮ್ಮ ಸ್ಮೃತಿ ಪಟಲಕ್ಕೆ ಮೀರಿದಂತಹ ಸಂಸ್ಕೃತಿ ಅಂದರೆ ನಾವು ತಿಳಿದುಕೊಂಡಷ್ಟು ಇದು ಒಂದು ಚೌಕಟ್ಟಿನ ಒಳಗೆ ನಿಲ್ಲೋದಿಲ್ಲ. ಅದರ ಆಚೆ ಇರತಕ್ಕಂತಹ ಅಭಿಪ್ರಾಯಗಳು, ಆಲೋಚನೆಗಳು, ಚಿಂತನಾ ಲಹರಿಗಳು ಏನಾಗ್ತಾ ಇದ್ದಾವು ಅಂತಂದರೆ ಈ ಸಂಸ್ಕೃತಿ ಅಂತಕ್ಕಂತಹ ಪದಕ್ಕೆ, ಕಲ್ಚರ್ ಅಂತಕ್ಕಂತಹ ಪದಕ್ಕೆ ಅರ್ಥ ಅದು ವಿಶಾಲಾತ್ಮಕವಾಗಿದೆ, ಭಾವನಾತ್ಮಕವಾಗಿ ಆಗಿದೆ, ಬೌದ್ಧಿಕವಾಗಿದೆ ಅಂತಕ್ಕಂತಹ ವಿಚಾರಗಳನ್ನು ಈ ಒಂದು ಸಂಸ್ಕೃತಿ ಹಾಗಂದರೇನು ಅಂತಕ್ಕಂತಹ ಲೇಖನದೊಳಗೆ ಕೊಡ್ತಾ ಇದ್ದಾರೆ. ಅಂತಹ ಒಂದು ವಿಚಾರಗಳು ಯಾವುವು, ಅದರಲ್ಲಿ ಏನು ಮೌಲಿಕವಾದಂತಹ ಒಂದು ವಿಷಯಗಳನ್ನು ಒಳಗೊಂಡಿದೆ ಅಂತಕ್ಕಂತಹ ಒಂದು ಲೇಖನದ ಭಾಗಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನು ಇನ್ನೊಂದು ಅವಧಿಯೊಳಗೆ ನಾನು ನಿಮಗೆ ಈ ಒಂದು ಆಡಿಯೋ ಪಾಠವನ್ನು ಯೂಟ್ಯೂಬ್ ಮುಖಾಂತರ ತಮಗೆ ತಲುಪಿಸುವಂತಹ ಕೆಲಸವನ್ನು ಕೇಳ್ಕೊಡ್ತಾ ಇದ್ದೀನಿ. ಇದು ಸಂಸ್ಕೃತಿ ಹಾಗಂದರೇನು ಅಂತಕ್ಕಂತಹ ಪಾಠದ ಒಂದು ಮೊದಲ ಭಾಗದಲ್ಲಿ ಲೇಖಕರ ಪರಿಚಯವನ್ನು ಮಾಡಿಕೊಂಡೇವಿ. ಇವತ್ತು 2ನೇ ಭಾಗದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿದುಕೊಂಡೇವಿ. ಇನ್ನು 3ನೇ ಭಾಗದೊಳಗೆ ಉಳಿದ ವಿಚಾರಗಳು, ಸಂಸ್ಕೃತಿ ಹಾಗಂದರೇನು ಅಂತಕ್ಕಂತಹ ಉಳಿದ ವಿಚಾರಗಳನ್ನು ಏನು ಮಾಡೋಣ ಅಂತಂದರೆ ಲೇಖಕರ ದೃಷ್ಟಿಕೋನವನ್ನಿಟ್ಟುಕೊಂಡು
ವಾಸ್ತವದಲ್ಲಿ ಅದಕ್ಕೆ ಏನು ಮೌಲ್ಯವಿದೆ ಅನ್ನೋದನ್ನು ನಾವು ಏನು ಮಾಡೋಣ ಅಂತಂದರೆ ಅವಲೋಕನ ಮಾಡುವಂತಹ ಕೆಲಸ ಮಾಡೋಣ. ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನುಳಿದ ಭಾಗವನ್ನು ತಮ್ಮ 3ನೇ ವಿಡಿಯೋ ಪಾಠದೊಳಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.